ತಿರುಗ್ತೀವಿ ನಾವು ಹಿಂಗೆ ನಿಲ್ಲೋದು ಫುಲ್ ಅಲ್ಲ ಹಿಂಗೆ ಹಿಂಗೆ ಕ್ರಾಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತುಂಬ ಎಕ್ಸೈಟ್ಮೆಂಟ್ ಡೇಟ್ ಇದೆ, ಯಾಕಂದರೆ ಇವತ್ತು ನಮ್ಮ ಫಿಜಿಯೋ ಸರ್ ಮದುವೆ ಇತ್ತು. ಅದಕ್ಕೋಸ್ಕರ ಎಲ್ಲರೂ ತುಂಬ ಬೇಗ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಇಲ್ಲಿ ನಿಧಿ ಆಲ್ರೆಡಿ ರೆಡಿಯಾಗಿ ಕೂತಿದ್ಲು. ನಾವು ಪಟ್ ರೆಡಿಯಾಗಿ ಹೋಗೋಣ, ಮದುವೆಲಿ ಒಂದು 10 ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ಇತ್ತು. ಮನೆ ಹತ್ರನೇ ಒಂದು ಟ್ರೈ ಮಾಡಿದ್ವಿ. ಮಕ್ಕಳ ಫೋಟೋ ಎಲ್ಲ ತಗೊಳ್ಳೋಣ ರೆಡಿಯಾಗಿ ಅಂತ ಅಂದರೆ ಒಬ್ಬರು ಕೂತ್ರೆ ಒಬ್ಬರು ಕೂಡ್ತಾ ಇರಲಿಲ್ಲ. ಇವರು ಕ್ಯಾಮ್ರಾಮನ್ ಮುಸ್ತಫಾ ಅಂತ, ಇವರು ನಮ್ಮ ಜೊತೆಗೇ ಇರ್ತಾರೆ ಇವತ್ತು. ಕೊನೆಗೆ ನಮ್ಮ ಫಿಸಿಯೋಥೆರಪಿ ಮುಂದೆ ಮದುವೆ ಗಾಡಿ ಬಂದಿತ್ತು ಆಲ್ರೆಡಿ. ಮದುವೆ ಹತ್ಕೊಂಡು ಹಾವೇರಿ ಟು ರಾಣೆಬೆನ್ನೂರು ಹೋಗ್ತಾ ಇದ್ವಿ. ಎಲ್ಲರೂ ಫುಲ್ ಜೋಶಲ್ಲಿದ್ದರು. ಫಿಜಿಯೋ ಸರ್ ಇಲ್ಲಿ ಒಬ್ರು ದೇವ್ರು ಕೊಟ್ಟ ಅಕ್ಕ ಇದ್ರು, ಅವರು ನನ್ನ ಮಗಳನ್ನ ನೋಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಕೊನೆಗೂ ಮದುವೆ ಮನೆಗೆ ಬಂದ್ವಿ. ಮಕ್ಕಳು ಇರೋ ಕಾರಣ ನಿನ್ನೆ ರಿಸೆಪ್ಷನ್ಗೆ ಬರೋಕ್ಕಾಗಿರಲಿಲ್ಲ. ತುಂಬ ಮಿಸ್ ಮಾಡ್ಕೊಂಡ್ವಿ ರಿಸೆಪ್ಷನ್ನ. ಒಳಗಡೆ ಹೋಗಿ ನೋಡಿದ್ವಿ, ರಿಸೆಪ್ಷನ್ ತುಂಬ ಚೆನ್ನಾಗಿತ್ತು. ನಿನ್ನೆ ಆಗಿರೋ ರಿಸೆಪ್ಷನ್ನ LED ಪ್ಲೇ ಮಾಡಿದ್ರು, ಸಖತ್ತಾಗಿತ್ತು. ಡಾನ್ಸ್ ಎಲ್ಲ ಸಖತ್ ಮಾಡಿದ್ರು. ನಮ್ಮ ಸಚಿನ್ ಅನ್ನಬಾನ್ ಡಾನ್ಸ್ ಮಾಡಿದ್ದಾನೆ, ನೋಡಿ ಯಾವ ಥರ ಇದೆ ಅಂತ. ಮದುವೆಯ ಮುಖ್ಯ ಭಾಗ ತಾಳಿಶಾಸ್ತ್ರ ನಡೀತಾ ಇತ್ತು. ನನಗಂತೂ ಆ ತಾಳಿ ಕಟ್ಟೋದು ನೋಡಿದ್ರೇ ಏನೋ ಒಂಥರ ವೈಬ್ರೇಷನ್
ತಾಳಿ ಕಟ್ಟೋದಂದರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ನನ್ನ ಮದುವೆನೇ ನೆನಪಾಗ್ತಾ ಇತ್ತು. ವೈಬ್ರೇಷನ್ ಎಷ್ಟು ಆಗ್ತಾ ಇರುತ್ತೆ. ಚೆನ್ನಾಗಿ ಮದುವೆ ಆದರೆ ಸಾಕು ಅಂತ ಪೇರೆಂಟ್ಸ್ ಎಲ್ಲ ಎಷ್ಟು ಪ್ರೇ ಮಾಡ್ತಾ ಇರ್ತಾರೆ. निधानभूतमिति यत्कालाग्निरुद्रादिभिः मौनेन्द्रभोगप्रधम् रुद्राणी रमणे प्रियं तदेतं कोद्या सदा मङ्गलम् स्वान्तर्गर्भित सुलग्न सावधान श्री पार्वती परमेश्वर ध्यान सावधान जय मंगलम जय पार्वती परमेश्वर महादेव महाराज की जय नंदेश्वर स्वामी महाराज की जय ಇದು ನಮ್ಮ ಫಿಸಿಯೋ ಟೀಮ್. ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ನಮ್ಮ ಕಡೆ ಮದುವೆ ಚೆನ್ನಾಗಾಯಿತು. ಊಟ ಕೂಡ ಸಖತ್ತಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಒಂದು 10 ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ ಮದುವೆಯಲ್ಲಿ. ಸೊ ಅದೇ ಪ್ರಾಕ್ಟೀಸ್ ನಡೀತಾ ಇತ್ತು. ಇದು ಟ್ರಯಲ್ ನಂಬರ್ 1. ಏನಾಗುತ್ತಂತ ನೋಡಿ. ಇದು ಕೂಡ ಫ್ಲಾಪ್ ಆಗೋಯ್ತು. ಸೊ ಇವಾಗ ಸೀರಿಯಸ್ ಆಗಿ ಸೆಕೆಂಡ್ 1 ಪ್ರಾಕ್ಟೀಸ್ ಮಾಡೋಣ. ಫ್ಲಾಪ್ ಆಗೋದೇ ಬೇಡ ಅಂತ ಮಾಡ್ತಾ ಇದ್ವಿ. ನೋಡೋಣ ಸೆಕೆಂಡ್ 1 ಏನಾಗುತ್ತೆ ಅಂತ. ಇದು ಸೀರಿಯಸ್ ಆಗಿನೇ ಸ್ಟಾರ್ಟ್ ಆಯಿತು. ಮುಂದೆ ನಮ್ಮ ನಾನ್ ಡ್ಯಾನ್ಸರ್ಸ್ಗಳ ದಯೆಯಿಂದ, ದೇವ್ರ ದಯೆಯಿಂದ ಸೆಕೆಂಡ್ ರೂಲ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ನಮ್ಮ ಫಿಸಿಯೋ ಟೀಮಲ್ಲೇ ಒಬ್ಬರು ಅಂಕಲ್ ಆಂಟಿ ರಾಣೆಬೆನ್ನೂರವರಿದ್ದರು. ಅವರು ರೀಲ್ಸ್ ಮಾಡಿ ತುಂಬ ಸುಸ್ತಾಗಿದ್ದೀರಾ, ಸಾಕು ಮನೆಗೆ ಬನ್ನಿ, ಮನೆಗೆ ಮೀಟ್ ಮಾಡ್ಕೊಂಡು ಹೋಗಿ ಅಂತ ಅಂದರು. ಸೊ ಅವ್ರ ಮನೆಗೆ ಹೋಗಿದ್ವಿ. ಈ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಕೊಟ್ಟು ಅದು ಮಾತ್ರ ಸಖತ್ತಾಗಿತ್ತು. ಯಾವಾಗ ಈ ಸಾರೀಸ್ ಎಲ್ಲ ಚೇಂಜ್ ಮಾಡ್ತೀವೋ, ಡ್ರೆಸ್ ಚೇಂಜ್ ಮಾಡ್ತೀವೋ ಅಂತ ವೇಟ್ ಮಾಡ್ತಾಯಿದ್ವಿ. ಇವರೇ ಅವ್ರ ಆಂಟಿ, ತುಂಬ ಒಳ್ಳೆಯವರು. ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತಾಯಿದ್ರು. ಇಲ್ಲಿ ಇನ್ನೊಂದು ಏನಂದರೆ, ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡಿಸಿದ್ರೆ, ಇವರು ಮೊನ್ನೆ ಅಷ್ಟೇ ರೀಸೆಂಟಾಗಿ ಪ್ರೀ ಷಷ್ಠಿ ಪೂರ್ತಿ ಶೂಟ್ ಅಂತ ಮಾಡಿಸಿದ್ರು. ನನಗಂತೂ ಸಖತ್ ಇಷ್ಟ ಆಯಿತು ಇವ್ರು ಶೂಟಿಂಗ್ ಮಾಡಿಸಿರೋದು. ನೋಡ್ತಾ ಇದ್ವಿ, ಟಿ ವಿಲಿ ಪ್ಲೇ ಮಾಡಿದ್ರು. ನನಗಂತೂ ಈ ಶೂಟ್ ತುಂಬ ಇಷ್ಟ ಆಯಿತು. ಅದು ರೆಟ್ರೋ ಸ್ಟೈಲಲ್ಲಿ, ಏಜಲ್ಲಿ ಆ ಪ್ರೀತಿ, ಅದೇ ಬಾಂಡಿಂಗ್ ಇಟ್ಕೊಂಡು ತುಂಬ ಇಷ್ಟ ಆಯಿತು ನನಗೆ. ಕೊನೆಗೆ ಮದುವೆ ಗಾಡಿ ಬಿಟ್ಟು ನಾವಿನ್ನೂ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಮದುವೆ ಗಾಡಿ ಬಿಟ್ವಿ. ಇವಾಗ ನಮ್ಮ KSRTCದಲ್ಲಿ ಬರ್ತಾಯಿದ್ವಿ.
ಆಲ್ರೆಡಿ ಸಂಜೆ ಆಗೋಗಿತ್ತು. ಈ ಬೇಸಿಗೆಯಲ್ಲಿ ಮದುವೆ ಮಾಡಿ ಫುಲ್ ಸುಸ್ತಾಗಿ ರಾಣೆಬೆನ್ನೂರಿಂದ ಹಾವೇರಿಗೆ ಬಂದು ಫುಲ್ ಟೈಲ್ಸ್ ಮೇಲೇ ಹಂಗೆ ಮಲ್ಕೊಂಡ್ಬಿಟ್ವಿ. ಸುಸ್ತಾಗೋಗಿತ್ತು. ಅವರೊಬ್ರು ಬಂದು ದಬಾಕೊಡಲ್ಲ. ಸೊ ಗೈಸ್, ಆಫ್ಟರ್ ಕಮಿಂಗ್ ಫ್ರಮ್ ಪ್ರವೀಣ್ ಸರ್ ಮ್ಯಾರೇಜ್, ಸಿ ಹಿಯರ್ ದಿಸ್. ಒಬ್ಬೊಬ್ಬರ ಮುಖ ನೋಡ್ರಿ ಎಂತ ಹಾಲತ್ ಆಗೈತೆ ನೋಡ್ರಿ. ಇವ್ರು ನೋಡ್ರಿ, ಇವ್ರು ವ್ಲಾಗರ್, ಇವ್ರು ಶಂಕರವ. I am co-sponsored. ವಾಟ್ ಒನ್ಸ್ ಮೋರ್ ಟೆಲ್. Sponsor. ಓಕೆ. ಕೊನೆಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ತಿಂದ್ವಿ. ಫುಲ್ ಬಿಸಿಲಲ್ಲಿ ಟಯರ್ಡ್ ಆಗಿರೋದ್ರಿಂದ ಇನ್ನೇನು ಬೇಡ, ಮಿರ್ಚಿ ಗಿರ್ಮಿಟ್ ತಿನ್ಕೊಂಡು ಮಲ್ಕೊಂಡ್ರೆ ಸಾಕು ಅಂತ ಡೇನ ಕಂಪ್ಲೀಟ್ ಮಾಡಿದ್ವಿ. ಮದುವೆ ಮಾತ್ರ ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮೆಲ್ಲ ಫಿಜೋ ಟೀಮ್ ಕಡೆಯಿಂದ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ನಿಮ್ಮ ಹೊಸ ಜೀವನ ತುಂಬ ಚೆನ್ನಾಗಿರಲಿ, ಯಾವಾಗಲೂ ಪ್ರೀತಿ ಆಶೀರ್ವಾದದಿಂದ ಕೂಡಲಿ. ತುಂಬ ಒಳ್ಳೆ ಮನುಷ್ಯ, ನಿಮಗೆ ದೇವ್ರು ತುಂಬ ಒಳ್ಳೇದು ಮಾಡಲಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.